ರಾಜ್ಯದಲ್ಲಿ ಕರೋನಾ ಮಾರಿಯ ಅಟ್ಟಹಾಸ ಜಾಸ್ತಿ ಆಗ್ತಾ ಇದೆ. ಭಾಳಷ್ಟು ಜನ ವಿಶೇಷವಾಗಿ ಬೆಂಗಳೂರಿನಲ್ಲಿ ಸಾವು ನೋವು, ಸತ್ತವರಿಗೆ ಸ್ಮಶಾನವೂ ಇಲ್ಲ, ಅಂಚೆ ಸಂಸ್ಕಾರವೂ ಇಲ್ಲ. ಯಾಕೆಂತಂದರೆ ನಮ್ಮೆಲ್ಲರಿಗೂ ಭಾವನೆಗಳಿದ್ದಾವೆ. ಸತ್ಮಾಲಾದರೂ ಸಮಾಧಾನವಾಗಿ ನನ್ನ ಹೂಡ್ರಪ್ಪ ಅಂತೀವಿ, ಅದು ಕೂಡ ಆಗ್ತಾ ಇಲ್ಲ. ಆದರೆ ಸರ್ಕಾರ ಏನು ಆಗಿಲ್ವೇನೋ ಅನ್ನೋ ರೀತಿಯಲ್ಲಿ ವರ್ತನೆ ಮಾಡ್ತಾ ಇರ್ತಕ್ಕಂಥದ್ದು ಭಾಳ ನಾವೆಲ್ಲರೂ ಕೂಡ ವ್ಯಥೆ ಮಾಡಬೇಕಾದಂಥದ್ದು. ಮತ್ತು ಒಬ್ಬೊಬ್ಬರು ಒಂದೊಂಥರ ಮಾತಾಡ್ತಾ ಇದ್ದಾರೆ. ಆರೋಗ್ಯ ಸಚಿವರಾದ ಸುಧಾಕರ್ ಹೇಳ್ತಾರೆ, ಇದಕ್ಕೆಲ್ಲ ಜನರೇ ಕಾರಣ, ಜನ ಸುಮ್ಮನೆ ಓಡಾಡ್ತಾವ್ರೆ, ಬೀದಿಗೆ ಬರ್ತಾರೆ, ಅದು ಇದು ಅಂತಂತ. ಐ ಆಮ್ ವೆರಿ ಸಾರಿ. ಇದು ಒಬ್ಬ ರೆಸ್ಪಾನ್ಸಿಬಲ್ ಸರ್ಕಾರದ ರೆಸ್ಪಾನ್ಸಿಬಲ್ ಮಂತ್ರಿಯ ಉತ್ತರ ಅಲ್ಲ. ಇದು ಜನ ಓಡಾಡ್ತಾ ಇದ್ದಾರೆ, ಜನ ಇದಕ್ಕೆ ಕಾರಣ. ನೋ, ನೀವೇನು ಮಾಡ್ತಾ ಇದ್ದೀರಾ? ಮತ್ತು ಸರ್ಕಾರ ಜನರ ಮೇಲೆ ಹಾಕಬಾರ್ದು. ನಿಮಗೆ ಜನ ಭಾಳ ಪಡಿಪಾಟಲು ಪಡ್ತಾ ಇದ್ದಾರೆ. ಇನ್ನೊಬ್ಬರು ಮಂತ್ರಿ ಹೇಳ್ತಾರೆ ಲಾಕ್ಡೌನ್ ಮಾಡಿ ಅಂತ. ಅಂದರೆ ಇಲ್ಲ, ಬೇರೆ ರಾಜ್ಯದಷ್ಟು ನಮ್ಮಲ್ಲಿ ಸ್ಥಿತಿ ಇನ್ನೂ ಗಂಭೀರ ಆಗಿಲ್ಲ. ಇದಕ್ಕಿಂತ ಬೇಕಾ? ಸತ್ತವ್ರು ಕೇಳೋರಿಲ್ಲ, ಸತ್ತವನು ಹೂಳೋರಿಲ್ಲ, ಹೂಳಕ್ಕೆ ಜಾಗ ಇಲ್ಲ, ವೆಂಟಿಲೇಟರ್ಸ್ ಇಲ್ಲ, ಹಾಸ್ಪಿಟ್ಲಿಲ್ಲ, ಬೆಡ್ಗಳಿಲ್ಲ, ಕೇಳೋನಿಲ್ಲ ಹೇಳೋನಿಲ್ಲ ಆಗಿದೆಯಲ್ರಿ ಸರ್ಕಾರ. ಏನಿತ್ತು? ನಿಜ, ನಾನು ಆಡಳಿತ ಪಕ್ಷದವನೇ. ಬಹುಶಃ ನಾನು ಇದನ್ನು ಹೇಳದೆ ಹೋದರೆ ನಾನೆಲ್ಲೋ ಒಂದು ಕಡೆ ವಂಚನೆ ಮಾಡ್ಕೊಂಡಂಗಾಗುತ್ತೆ. ಹಾಗಾಗಿ ಇವತ್ತು ಮತ್ತು ಅದರಲ್ಲೂ ಕೂಡ ಇಲ್ಲೇನಾಗಿದೆ, ಸರ್ಕಾರದಲ್ಲಿ ಯಾವ ಮಂತ್ರಿಗೂ ತೀರ್ಮಾನ ತೆಗೆದುಕೊಳ್ಳತಕ್ಕಂಥ ಜವಾಬ್ದಾರಿನ ಮುಖ್ಯಮಂತ್ರಿಗಳು ಕೊಟ್ಟಿಲ್ಲ. ಪ್ರತಿಯೊಂದು ಮುಖ್ಯಮಂತ್ರಿ ಹತ್ರನೇ ಹೋಗಬೇಕಾಗಿದೆ. ಯಾವ ಕಾಲದಲ್ಲೂ ಇರದೇ ಇರತಕ್ಕಂಥ ಒಂದು ಆದೇಶ ಆಗೋಗ್ಬಿಟ್ಟಿದೆ. ಯಾವುದೇ IAS ಅಧಿಕಾರಿಗಳು ಯಾವ ಮಂತ್ರಿ ಮಾತು ಕೇಳ್ತಾ ಇಲ್ಲ. CM ಇದೇ ನೋಡಿ, CM ಬರ್ತಾರೆ, ಮಂತ್ರಿಗಳು ಅದೇ ಹೇಳ್ತಾರೆ. CM ಬರ್ತಾರೆ, ತೀರ್ಮಾನ ಮಾಡ್ತಾರೆ. CM ಬರ್ತಾರೆ, ವಾಟ್ ಫಾರ್ ದಿ ಕ್ಯಾಬಿನೆಟ್ ಮಿನಿಸ್ಟರ್ಸ್? ಎ ಕ್ಯಾಬಿನೆಟ್ ಮಿನಿಸ್ಟರ್ ಇಸ್ ಎ ಗವರ್ನಮೆಂಟ್. ಏನು ಮಾಡ್ತಾ ಇದ್ದೀರ? ಮತ್ತು ಇವತ್ತು ಗವರ್ನರ್ ಮೀಟಿಂಗ್ ತಗೋತಾರೆ ಅಂತ ಪತ್ರಿಕೆಯಲ್ಲಿ ಓದಿದೆ. ನೋ, ಗವರ್ನರ್ ಇಂಟರ್ವೆನ್ಷನ್ ಯಾವಾಗ ಆಗುತ್ತೆ? ಯಾವಾಗ ಚುನಾಯಿತ ಪ್ರತಿನಿಧಿಗಳ ಪೀಪಲ್ಸ್ ಗವರ್ಮೆಂಟ್ ಫೇಲ್ಯೂರ್ ಆದಾಗ ಗವರ್ನರ್ ಬರ್ತಾರೆ. ಹಾಗಾದರೆ ಸರ್ಕಾರ ವಿಫಲ ಆಗಿದೆಯಾ ಈ ಕರೋನಾ ಮಾರಿಯನ್ನು ಹಿಮ್ಮೆಟ್ಟಿಸೋದ್ರಲ್ಲಿ? ಅದಕ್ಕಾಗಿ ಗವರ್ನರ್ ಏನಾದರೂ ಇಂಟರ್ವೆನ್ಷನ್ ಆಗ್ತಾ ಇದ್ದಾರಾ? ರೈಟ್, ಮುಖ್ಯಮಂತ್ರಿ ಹಾಸ್ಪಿಟಲ್ ಇದ್ದಾರೆ. ವಾಟ್ ದಿ ಅದರ್ 3 ಡೆಪ್ಯೂಟಿ ಚೀಫ್ ಮಿನಿಸ್ಟರ್ಸ್ ಆರ್ ಡೂಯಿಂಗ್? ಸುಮ್ಮನೆ ನಾಮಕಾವಸ್ಥೆ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ಸ್ ನೀವು. ಮತ್ತು ನಿಮಗೇನು ಅಧಿಕಾರ ಇಲ್ವಾ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ಸ್ಗೆ? ಹಾಗಾಗಿ ಇವತ್ತು ಸರ್ಕಾರ ಜವಾಬ್ದಾರಿಯುತವಾಗಿ ವರ್ತಿಸಬೇಕಾಗುತ್ತೆ. ಏನಾಯಿತು? ಬ್ಯಾಂಗ್ಳೂರು ಇಂಟರ್ನ್ಯಾಷನಲ್ ಎಕ್ಸಿಬಿಷನಲ್ ಸೆಂಟರಲ್ಲಿ 2,000 ಹಾಸಿಗೆಗಳು ತರಿಸಿದ್ರಿ. ಏನಾಯಿತು ಅವೆಲ್ಲ? ಬರೀ ಹಾಸಿಗೆಗಳೆಲ್ಲ, ಅದಕ್ಕೆ ಮಂಚ, ಅದಕ್ಕೆ ವೆಂಟಿಲೇಟರು, ಅದಕ್ಕೆಲ್ಲ ಇನ್ಫ್ರಾಸ್ಟ್ರಕ್ಚರ್. ಏನಾಯಿತು? ಬಾಲಬ್ರೂಹಿನಲ್ಲಿ ವಾರ್ ರೂಮ್ ಮಾಡಿದ್ರಿ. ಮನೀಶ್ ಮುದ್ಗಲ್ ಅಂತ IAS ಆಫೀಸರ್ ಅದು ನಾಯಕತ್ವ. ಏನಾಯ್ತು? ವಾರ್ ರೂಮ್ ಏನಾಯಿತು? ನೀವು ಮಧ್ಯ ಗ್ಯಾಪಲ್ಲಿ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ವಾರ್ನ್ ಮಾಡ್ತು, 2ನೇ ಗಾಳಿ ಬೀಸುತ್ತೆ. ಸೆಂಟ್ರಲ್ ಇಂಟೆಲಿಜೆನ್ಸ್ ಬ್ಯೂರೋ ಹೇಳ್ತು 2ನೇ ಗಾಳಿ ಬೀಸುತ್ತೆ. ಏನು ತಯಾರಿ ಮಾಡ್ಕೊಂಡ್ರಿ ಸರ್ಕಾರದ್ದು?
ಏನು ತಯಾರಿ ಮಾಡಿ ಬರೀ ಬಿಲ್ ಮಾಡೋದ್ರಲ್ಲಿ ಬ್ಯುಸಿ ಆಗಿಬಿಟ್ರು, ಬರೀ ಬಿಲ್ ಮಾಡೋದ್ರಲ್ಲಿ ಬ್ಯುಸಿ ಆಗಿಬಿಟ್ರು. ನಾವು ಯಾರು ಮೆಚ್ಚುವಂಥದ್ದಲ್ಲ ಇದು. ಟೋಟಲಿ ಜನರಿಗೆ ಕೊಡಬೇಕಾದಂಥ ಆರೋಗ್ಯವನ್ನು ಕೊಡುವಲ್ಲಿ ನಾಯಕತ್ವ ಸೋತಿದೆ ಅಂದರೆ ತಪ್ಪಾಗಲಾರದು. ಸರ್, ಈಗ ಬರ್ತಾ ಇರುವಂತ ನಂಬರ್ಸ್, ಕೊರೋನಾ ನಂಬರ್ಸ್ ಅದನ್ನ ಜನಗಳಿಗೆ ಕರೆಕ್ಟಾಗಿ ತಲುಪಿಸ್ತಾ ಇದೆಯಾ? ಯಾಕಂದ್ರೆ ಪರಿಸ್ಥಿತಿ ನೋಡಿದ್ರೆ ಅದಕ್ಕಿಂತ ಜಾಸ್ತಿ ಇದೆ. ಎಲ್ಲೂ ಬೆಡ್ ಸಿಗ್ತಾ ಇಲ್ಲ, ವೆಂಟಿಲೇಟರ್ ಸಿಗ್ತಾ ಇಲ್ಲ, ಭಾಳ ಉಲ್ಬಣ ಆಗ್ತಾ ಇದೆ. ನಾವು ಜನಸಾಮಾನ್ಯರಿಗೆ ಸತ್ಯ ಹೇಳಬೇಕು, ಸತ್ಯ ಹೇಳಬೇಕು, ನಿಜ ಹೇಳಬೇಕು. ನಾವೇನು ಖರ್ಚು ಮಾಡ್ತಾಯಿದ್ವಿ ಅದು ಗೊತ್ತಿಲ್ಲ. ಒಬ್ಬೊಬ್ಬನಿಗೆ 5 ಲಕ್ಷ ರೂಪಾಯಿ ಚಾರ್ಜ್ ಮಾಡ್ತಾಯಿದ್ದೀರಿ, ಯಾರಿಗೂ ಗೊತ್ತಿದೆ? ಅದನ್ನೇನಾದರೂ ಬುಲೆಟಿನಲ್ಲಿ ಹಾಕಿದ್ದೀರಾ ನೀವು? ಜನರಲ್ ಪಬ್ಲಿಕ್ ಬುಲೆಟಿನಲ್ಲಿ ಹಾಕಿದ್ದೀರಾ? ಹೆಲ್ತ್ ಬುಲೆಟಿನ್ ಬರ್ತಾ ಇದೆಯಾ? ನೋ. ಮುಖ್ಯಮಂತ್ರಿಗಳ ಹೆಲ್ತ್ ಬುಲೆಟಿನೇ ಈ ರಾಜ್ಯದ ಜನರಿಗೆ ಗೊತ್ತಾಗಲಿಲ್ಲ. ಮುಖ್ಯಮಂತ್ರಿಗಳ ಹೆಲ್ತ್ ಬುಲೆಟಿನು ಈ ರಾಜ್ಯದ ಜನರಿಗೆ ಗೊತ್ತಾಗಬೇಕಾಗಿತ್ತು. ಅಟ್ಲೀಸ್ಟ್ ಹೆಲ್ತ್ ಮಿನಿಸ್ಟ್ರಿಗೆ ಗೊತ್ತಾಗಬೇಕಾಗಿತ್ತು. ನೋ ನೋ. ನೀವು ಜ್ವರ ಇದ್ದು ಕರೋನಾ ಇದ್ರೂ ಎಲೆಕ್ಷನ್ಗೆ ಹೋದ್ರಿ ಮುಖ್ಯಮಂತ್ರಿಗಳು. ಯಾರು ಎಚ್ಚರಿಸಲಿಲ್ವ ನಿಮಗೆ? ಎಚ್ಚರಿಕೆ ಮಾಡಬೇಕಾಗಿತ್ತು ಮುಖ್ಯಮಂತ್ರಿಗಳು. ದಟ್ ವಾಸ್ ದ ಡ್ಯೂಟಿ ಆಫ್ ಹಿಸ್ ಪರ್ಸನಲ್ಸ್, ದಟ್ ಇಸ್ ದ ಡ್ಯೂಟಿ ಆಫ್ ದ ಹೆಲ್ತ್ ಡಿಪಾರ್ಟ್ಮೆಂಟ್ ಟು ಪ್ರೊಟೆಕ್ಟ್ ದ ಹೆಲ್ತ್ ಕೇರ್ ಆಫ್ ದ ಚೀಫ್ ಮಿನಿಸ್ಟರ್. ಬಟ್ ಅದು ಆಗಲಿಲ್ಲ, ಅದರಿಂದ ಸ್ಪ್ರೆಡ್ ಆಯಿತು. ಬಹುಶಃ ನಮ್ಮ ಎಲೆಕ್ಷನ್ಗಳು ಕೂಡ ಕೆರೋನಾ ಕ್ಯಾರಿಯರ್ಸ್ ಆಗಿಬಿಟ್ಟು ಎಲೆಕ್ಷನ್ಸ್ಗಳು. ಇದ್ರ ಬಗ್ಗೆ ಯಾರೂ ಗಮನ ಹರಿಸಲಿಲ್ಲ. ಇವತ್ತೆಲ್ಲ ಓಡಾಡ್ತಾ ಇದ್ದೀವಿ, ಕಷ್ಟ ಇದೆ. ಇಲ್ಲ, ಲಾಕ್ಡೌನ್ ಅಂತಂದರೆ ಲಾಕ್ಡೌನ್ ಮಾಡಬೇಕು ಅಂತಕ್ಕಂಥ ಎಲ್ಲರ ಅಭಿಪ್ರಾಯ ಇದೆ. ಸುಮ್ಮನೆ ಲಾಕ್ಡೌನ್ ಮಾಡಲಿಕ್ಕಾಗಲ್ಲ. ಜನರಿಗೆ ದಿನನಿತ್ಯದ ಜೀವನ ಏನೇನು ಬೇಕೋ ಅದೆಲ್ಲ ಕೊಡಬೇಕು, ಅದಕ್ಕೆ ತಯಾರಿ ಆಗಬೇಕು. ಕಳೆದ ಸಾರಿ ಆಗಿತ್ತು, 10 kg ಅಕ್ಕಿ, ಅದು ಎಣ್ಣೆ ಎಲ್ಲ ಒಂದು ಪ್ಯಾಕೇಜ್ ಕೊಟ್ಟಿದ್ರು. ಲೇಬರ್ ಡಿಪಾರ್ಟ್ಮೆಂಟು ಅದು ಇದು ಶ್ರಮ ಮಾಡೋ ಜನಕ್ಕೆ ಏನೇನು ಅದೆಲ್ಲ ಏನು ಮಾಡಿದೆ. ಲಾಕ್ಡೌನ್ ಆದರೆ ಇನ್ನೂ ಕಷ್ಟಕ್ಕೆ ಜನ ಸಿಕ್ಕಾಕೊಂಡ್ಬಿಡ್ತಾರೆ. ಯಾವ ತೀರ್ಮಾನ ಆಗಿದೆ? ಒಂದು ವಾರದಿಂದ ಮೀಟಿಂಗ್ ಮಾಡ್ತಾಯಿದ್ದೀರಿ. ನಿನ್ನೆ ಅಷ್ಟೊಂದು ಮೀಟಿಂಗ್ ಮಾಡಲಿ, ಏನಾದರೂ ತೀರ್ಮಾನ ಆಯಿತಾ? ಇಲ್ಲ, ನಾಳೆ ತೀರ್ಮಾನ ಮಾಡ್ತೀವಿ. ಸರ್, ಈಗ 3 ಜನ DCM ಸಚಿವರ ನಡುವೆ ವಿಶ್ವಾಸ, ಕೋಆರ್ಡಿನೇಷನ್ ಅಥವಾ ನಂಬಿಕೆಗಳಿಲ್ವಾ ಅಂತ? ಇಲ್ಲ, ದೇರ್ ಇಸ್ ನೋ ಕೋಆರ್ಡಿನೇಷನ್ ಬಿಟ್ವೀನ್ ದ ಮಿನಿಸ್ಟರ್ಸ್, DCM ಅಂಡ್ ದ ಚೀಫ್ ಮಿನಿಸ್ಟರ್. ಕೋಆರ್ಡಿನೇಷನ್ ಹೋಗೇ ಇವತ್ತಿನ ದಿವಸ ಈ ಪರಿಸ್ಥಿತಿ ಆಗ್ಕೂತಿದೆ. ಹಾಗಾಗಿ ಎಲ್ಲೊಂದು ಕಡೆ ಸರ್ಕಾರ ಈ ವೈಪರೀತ್ಯಗಳನ್ನು ತಡೆಗಟ್ಟುವಲ್ಲಿ ವಿಫಲ ಆಗ್ತಾ ಇದೆ ಅಂತ ಈ ರಾಜ್ಯದ ಜನರ ಭಾವನೆ ದಿನ ದಿನ ಜಾಸ್ತಿ ಆಗ್ತಾ ಇದೆ. ಜನರ ಭಾವನೆ ಇದು. ಫಸ್ಟ್ ವೇವ್ ಮುಗಿದ್ಮೇಲೆ 4 ತಿಂಗಳು ಟೈಮ್ ಇತ್ತು, ಡಿಸೆಂಬರ್ ಇಂದ ಏಪ್ರಿಲ್ವರೆಗೂ. ಕಳೆದ ಬಾರಿಯಂತೆ ಮತ್ತೆ ಡಾಕ್ಟರ್ಸ್ ಇಲ್ಲ, ವ್ಯಾಕ್ಸಿನ್ ಇಲ್ಲ, ಆಕ್ಸಿಜನ್ ಇಲ್ಲ ಅನ್ನೋ ಪರಿಸ್ಥಿತಿ ಬಂದಿದೆ. ಫಸ್ಟ್ ವೇವ್ ಮುಗಿದ್ಮೇಲೂ ಅದಕ್ಕೆ ಸಿದ್ಧತೆ ಮಾಡ್ಕೊಂಡು ಟೈಮ್ ಇತ್ತು, ಮಾಡ್ಕೋಬೇಕಾಯಿತು. 4 ತಿಂಗಳು ಸುಮ್ಮನೆ ಕೂತರು, 4 ತಿಂಗಳು ಸುಮ್ಮನೆ ಕೂತರು. ಈಗ ಇದ್ದಕ್ಕಿದ್ದಂಗೆ ಓಡಾಡ್ತಾ ಇದೆ. ಇದು ಸರ್ಕಾರದ ಬೇಜವಾಬ್ದಾರಿತನ ತೋರಿಸುವಂಥ. ಜಿಲ್ಲಾಡಳಿತದ ತೀರ್ಮಾನ ತೆಗೆದುಕೊಳ್ಳೋದಕ್ಕೆ ಸರ್ಕಾರ ಬಿಡ್ತಾ ಇಲ್ಲ. ಯಾಕಂದ್ರೆ ಅಧಿಕಾರಿಗಳು DC ಅವರು ಆರ್ಡರ್ ಮಾಡ್ತಾರೆ. ಯಾರಿಗೂ ಅಧಿಕಾರ ಇಲ್ಲ, ಮುಖ್ಯಮಂತ್ರಿ ಒಬ್ಬರು ಬಿಟ್ಟು. ವಿಚಾರಕ್ಕೆ ಬಂದ್ರೆ ಜವಾಬ್ದಾರಿಯಿಂದ ನುಡಿಸ್ಕೋತಾ ಇದ್ದಾರೆ ಅಂತ ಜನರ ಮೇಲೆ ಹಾಕ್ಬಿಟ್ಟು. ಹೌದು, ಮತ್ತೆ ಈ ಜನರ ಕಾರಣ ಇದೆಲ್ಲ ಹಬ್ಬಕ್ಕೆ ಅಂತಂದ್ರೆ ಯಾರು ಕಾರಣ? ಇದು ಬೇಜವಾಬ್ದಾರಿ ಮಾತಲ್ವ? ಇಟ್ಸ್ ಅ ಇರ್ರೆಸ್ಪಾನ್ಸಿಬಲ್ ರಿಪ್ಲೈ ಆಫ್ ಎ ರೆಸ್ಪಾನ್ಸಿಬಲ್ ಗವರ್ನಮೆಂಟ್ ಮಿನಿಸ್ಟರ್. ಫಸ್ಟ್ ವೇವ್ ಸೆಕೆಂಡ್ ವೇವ್ ಮಧ್ಯದ ಗ್ಯಾಪ್ ಅನ್ನ ನೀವು ಬಿಲ್ ಮಾಡೋದ್ರಲ್ಲೇ ಕಾಲ ಕಳೆದ್ರಿ ಅಂದ್ರೆ ಅದು ಚೂರು ಎಕ್ಸ್ಪ್ಲೈನ್ ಮಾಡ್ಬೋದಾ ಸರ್? ಫಸ್ಟ್ ವೇವ್ ಮತ್ತೆ ಸೆಕೆಂಡ್ ವೇವ್ ಮಧ್ಯದ ಗ್ಯಾಪ್ ಅನ್ನ ಬಿಲ್ ಮಾಡೋದಕ್ಕೆ ಕಳೆದ್ರಿ ಅಂತಂದ್ರೆ ಅದನ್ನ ಚೂರು ಎಕ್ಸ್ಪ್ಲೈನ್ ಮಾಡ್ಬೋದಾ? ಇನ್ನೂ ಆ ಬಿಲ್ ಕೊಟ್ಟಿಲ್ಲ, ಇನ್ನೂ ಪ್ರೈವೇಟ್ನವ್ರಿಗೆ ಆ ಬಿಲ್ ಕೊಟ್ಟಿಲ್ಲ. ಅವ್ರು ಯಾರು ಒಳಗೆ ಸೇರಿಸ್ತಾ ಇಲ್ಲ. ಅದಕ್ಕೆ ಈಗ ಏನೇನೋ ದೊಡ್ಡ ಗೊಂದಲ ಗೋಜಿಲು ಮಾಡ್ಕೊಂಡ್ಬಿಟ್ಟಿಲ್ಲ, ಗೊಂದಲ ಗೋಜಿಲ್ಗಳಾಗ್ಬಿಟ್ಟಿದೆ. ಥ್ಯಾಂಕ್ ಯು. ಸರ್, ಏನು ಮಾಡ್ಬೇಕು ಸರ್? ಈಗ ಸರ್ಕಾರ ಭಾಳ ಜವಾಬ್ದಾರಿಯುತವಾಗಿ ವರ್ತಿಸಬೇಕಾಗುತ್ತೆ. ಹೆಲ್ತ್ ಮಿನಿಸ್ಟ್ರಿಗೆ
ಡಿಸಿಷನ್ ತಗೊಳ್ಳುವಂಥ ಅಧಿಕಾರ ಕೊಡಬೇಕಾಗುತ್ತೆ. ಜಿಲ್ಲಾ ಮಂತ್ರಿಗಳಿಗೆ ತೀರ್ಮಾನ ತಗೊಳ್ಳುವಂಥ ಅಧಿಕಾರ ಕೊಡಬೇಕಾಗುತ್ತೆ. ಇವತ್ತು DHO ಇದ್ದಾರೆ ಇಲ್ಲಿ, ಏನು ಅಧಿಕಾರ ಕೊಟ್ಟಿದ್ದೀರಿ ಅವ್ರಿಗೆ? ಆಲ್ ದ ಪವರ್ ವೆಸ್ಟ್ ಟು ದ ಚೀಫ್ ಮಿನಿಸ್ಟರ್. ವೈ? ಯಾಕೆ ನೀವು ಅಧಿಕಾರನೇ ಕೊಡದೆ ಅವರು ಏನು ಮಾಡ್ತಾರೆ? ಅವರು ಒಂದು ಸಣ್ಣ ಪುಟ್ಟದಕ್ಕೆಲ್ಲ ನಿಮಗೆ ಬರ್ಕೋತಾ ಕೂತ್ಕೋತಾರೆ. 7 ಜನ IAS ಆಫೀಸರ್ಸ್ ಇದ್ದಾರೆ ಇದಕ್ಕೆ, ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ 7 ಜನ IAS ಅಧಿಕಾರಿಗಳಿದ್ದಾರೆ. ಅವ್ರ ಹತ್ರ ಹೋಗಿ ಈ DHOಗಳು ಡೈರೆಕ್ಟ್ರುಗಳು ಫೈಲ್ ಇಟ್ಕೊಂಡು ನಿಂತ್ಕೋಬೇಕು ಆ IASಗಳ ಹತ್ರ ಹೋಗಿ. ಸೊ ಹಾಗಾಗಿ ಇವತ್ತು ತೀರ್ಮಾನ ತೆಗೆದುಕೊಳ್ಳುವಂಥ ಅಧಿಕಾರವನ್ನು ಅಧೀನಾಧಿಕಾರಿಗಳಿಗೆ ಕೊಡಬೇಕು, ಜಿಲ್ಲಾ ಮಟ್ಟ ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳಿಗೂ ಕೊಡಬೇಕು. ಅವರಿಗೆ ಫೈನಾನ್ಷಿಯಲ್ ಪವರ್ಸ್ ಕೂಡ ಕೊಡಬೇಕು. ಎಲ್ಲ ರೀತಿ ಪವರ್ಸ್ನ ಅವ್ರಿಗೆ ಕೊಟ್ಟು ಭಾಳ ವೇಗವಾಗಿ ಭಾಳ ಎಲ್ಲ ರೀತಿಯಲ್ಲೂ ಕೂಡ ಜತನದಿಂದ ಇದನ್ನು ಎದುರಿಸುವಂಥ ಕೆಲಸ. ಮತ್ತು ವಾಲಂಟ್ರಿ ಆರ್ಗನೈಸೇಷನ್ ರೆಡಿ ಇದ್ದಾವೆ. ರೋಟ್ರಿ ಇರ್ಬೋದು, ಲಯನ್ಸ್ ಇರ್ಬೋದು, ಮತ್ತೊಂದಿರ್ಬೋದು. ದೇರ್ ಆರ್ ಸೋ ಮೆನಿ ವಾಲಂಟ್ರಿ ಆರ್ಗನೈಸೇಷನ್. ನೀವು ಯಾರು ಅದನ್ನು ಉಪಯೋಗಿಸ್ಕೋತಾ ಇಲ್ಲ, ಅದನ್ನು ತಯಾರಿದ್ದಾರೆ ಸೇವೆ ಮಾಡಲಿಕ್ಕೆ ಅವ್ರಿಗೆ. ಹಾಗಾಗಿ ರಾಜ್ಯದಲ್ಲಿರ್ತಕ್ಕಂಥ ಸ್ವಯಂ ಸೇವಾ ಸಂಸ್ಥೆಗಳು ಈ ಬ್ಯಾಟ್ಲನ್ನ ಸರ್ಕಾರದ ಜೊತೆ ನಿಂತು ಎದುರಿಸೋಕ್ಕೆ ತಯಾರಿದ್ದಾರೆ. ಅವ್ರನ್ನ ಉಪಯೋಗ ಮಾಡಿಕೊಡ್ರಿ. ಸರಿ, ಪರಿಸ್ಥಿತಿ ಹಿಂಗೆ ಮುಂದುವರೆದ್ರೆ